ನೀವು ಇಲ್ಲಿ ನೋಡ್ತಾ ಇರೋ ಸ್ನೋಫಾಲ್ ವಿಡಿಯೋನ ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇನ್ಸ್ಟಾಗ್ರಾಮಲ್ಲಿ ಇವಾಗ ಈ ಥರ ವಿಡಿಯೋಸ್ ಎಲ್ಲನೂ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದ್ದಾವೆ. ಎಲ್ಲರೂ ಈ ಥರ ಸ್ನೋಫಾಲ್ ವಿಡಿಯೋನ ಮಾಡ್ತಾ ಇದ್ದಾರೆ. ಈ ಥರ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತಾರೆ ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಮತ್ತು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮೊದಲು ನೀವು ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಆ್ಯಪ್ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಎಡಿಟ್ ಅಂತ ಸರ್ಚ್ ಮಾಡಿ. ಇನ್ಸ್ಟಾಗ್ರಾಮ್ ಎಡಿಟ್ ಅಂತ ಸರ್ಚ್ ಮಾಡಿದಾಗ ಅದಾದ ಇಲ್ಲಿ ಒಂದು ಆ್ಯಪ್ ಬರುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ಎಡಿಟ್ ಇನ್ಸ್ಟಾಗ್ರಾಮ್ ಆ್ಯಪ್ ಅಂತ. ಇಲ್ಲಿ ನೀವು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಕೊಡಿ. ಓಪನ್ ಕೊಟ್ಟಾಗ ಅದು ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡ್ಕೋಬೇಕು ಅಂದರೆ ಕೆಳಗಡೆ ಇಲ್ಲಿ ಪ್ಲಸ್ ಐಕನ್ ಕಾಣ್ತಾ ಇದೆ. ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಗ್ಯಾಲರಿಯಲ್ಲಿ ಬನ್ನಿ. ಗ್ಯಾಲರಿಯಲ್ಲಿ ಬಂದಾಗ ನಿಮಗೆ ಯಾವ ವಿಡಿಯೋ ಕ್ಲಿಪ್ ಬೇಕು ನೋಡಿ, ಯಾವ ವಿಡಿಯೋಕ್ಕೆ ನೀವು ಸ್ನೋಫಾಲನ್ನು ಮಾಡ್ತಾಯಿದ್ರೆ ಆ ಒಂದು ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವುದಿರುತ್ತೆ ನೋಡಿ ವಿಡಿಯೋ, ಆ ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ಯಾವುದಾದ್ರೂ ಒಂದು ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ತೀನಿ. ಓಕೆ, ನಾನು ಇವಾಗ ಗೋಕಾಕ್ ಫಾಲ್ಸ್ದೇ ಒಂದು ವಿಡಿಯೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಎಷ್ಟು ಸೆಕೆಂಡ್ ಇರಬೇಕು ಅಂತ ಅಂದರೆ ಮೊದಲಿಗೆ 10 ಸೆಕೆಂಡ್ ವಿಡಿಯೋ ಇರಬೇಕದು. 10 ಸೆಕೆಂಡ್ ಮೇಲ್ಗಡೆ ಆದರೆ ನಿಮಗೆ ಸ್ನೋಫಾಲ್ ಬರೋಲ್ಲ. ಯಾಕಂದರೆ 10 ಸೆಕೆಂಡ್ ಇರಬೇಕು. ಅದನ್ನು ಕಟ್ ಮಾಡ್ಕೊಳ್ಳಿ ವಿಡಿಯೋ. ಇಲ್ಲಿ ನಾನು ಸ್ಪ್ಲಿಟ್ ಮಾಡ್ಕೊಂಡು ನೋಡಿ ಈ ಥರ ವಿಡಿಯೋನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಆದ ನಂತರ ಮತ್ತೆ ಫಸ್ಟ್ನೇ ವಿಡಿಯೋ ಇರುತ್ತೆ ನೋಡಿ, ಆ ಫಸ್ಟ್ನೇ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ಇದೆ, ಕೆಳಗಡೆ ಒಂದು ರೀಸ್ಟೈಲ್ ಅಂತ ಇದೆ. ರೀಸ್ಟೈಲ್ ಅಂತ ಈ ರೀಸ್ಟೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಯಾಕಂದರೆ ಇಲ್ಲಿ ಸುಮಾರು ಫಿಲ್ಟರ್ಸ್ ಬರ್ತವೆ. ನಿಮಗೆ ಯಾವ ಫಿಲ್ಟರ್ ಬೇಕು ನೋಡಿ ಆ ಫಿಲ್ಟರ್ನೆಲ್ಲ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಮೇಲೆ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಕೆಳಗಡೆ ಬಂದಿದೆ ಸ್ನೋ ಅಂತ ಬಂದಿದೆ. ಇಲ್ಲಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಸ್ನೋ ಅಂತ ಬಂದಿದೆ. ಈ ಸ್ನೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ರೀಸ್ಟೈಲ್ ಅಂತ ಇದೆ. ರೀಸ್ಟೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಯಾಕಂದರೆ ವಿಡಿಯೋ ಜನ್ರೇಟ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಒಂದು 5 ನಿಮಿಷ ಅಥವಾ 2 ನಿಮಿಷದವರೆಗೂ ವೇಟ್ ಮಾಡಿ. ಯಾಕಂದರೆ ಇಲ್ಲಿ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ನೀವು 5Gಯಲ್ಲಿ ಮಾಡ್ತೀನಿ ಅಂದ್ರೂ ಒಂದು ಸ್ವಲ್ಪ ಎಲ್ಲ ಎಡಿಟಿಂಗ್ ಆಗೋಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ವೇಟ್ ಮಾಡಿ. ವೇಟ್ ಮಾಡಿದಾದ ನಂತರ ಈ ವಿಡಿಯೋ ಕ್ರಿಯೇಟ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಡಾಟಾನ ಆಫ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ಬ್ಯಾಕ್ ಬರೋಕ್ಕೆ ಹೋಗಬೇಡಿ. ಬ್ಯಾಕ್ ಬಂದರೆ ಅಂದರೆ ನಿಮಗೆ ಮತ್ತೆ ಸ್ಟಾರ್ಟಿಂಗಿಂದ ಚಾಲು ಆಗುತ್ತೆ ಅದು. ಅದ್ರ ಸಲುವಾಗಿ ನೀವು ಬ್ಯಾಕ್ ಬರೋಕ್ಕೆ ಹೋಗಬೇಡಿ, ಡಾಟಾನ ಆಫ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರೆ ಅಂದರೆ ವಿಡಿಯೋ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಓಕೆ, ಇವಾಗ ವಿಡಿಯೋ ಜನ್ರೇಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋ ಜನ್ರೇಟ್ ಆಗಿದೆ. ಇಲ್ಲಿ ಮುಂದೆ ಮತ್ತೆ ನೀವು 10 ಸೆಕೆಂಡ್ ಆದ ನಂತರ ಮತ್ತೆ ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ಕೋಬೇಕು ಅಂದರೆ ಸೇಮ್ ಅದೇ ಥರ ನೀವು ರೀಸ್ಟೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೀಸ್ಟೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಏನು ಮಾಡ್ಕೊಳ್ಳಿ ಅಂದರೆ ಆ ಒಂದು ಏನಿರುತ್ತೆ ನೋಡಿ ನಿಮಗೆ ಎಫೆಕ್ಟು, ಆ ಎಫೆಕ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಸಾಂಗ್ ಏನಾದರೂ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಇಲ್ಲಿ ಕೆಳಗಡೆ ಸೌಂಡ್ ಎಫೆಕ್ಟ್ ಅಂತ ಇದೆ. ಸೌಂಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲಾಂದ್ರೆ ಸಾಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಸಾಂಗ್ ಬೇಕು ನೋಡಿ ಆ ಸಾಂಗನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಕನ್ನಡ ಅಂತ ಸರ್ಚ್ ಮಾಡಿದ್ದೀನಿ. ಕನ್ನಡ ಸಾಂಗಲ್ಲಿ ಇವತ್ತರಲ್ಲಿ ನಮ್ಗೆ ಬೇಕಾಗಿರೋ ಸಾಂಗ್ ಬರೋಲ್ಲ. ನೀವು ಗ್ಯಾಲರಿಯಲ್ಲಿ ಇರುತ್ತೆ ನೋಡಿ, ಗ್ಯಾಲರಿಯಲ್ಲಿರೋ ಸಾಂಗನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ, ಟೇಕ್ ಕೇರ್.